ಅವಳ ಮನಸ್ಸು ಸಣ್ಣದಾಗಿ ಎರಡೇ ಪದಗಳಲ್ಲಿ ಕಾಣೆಯಾದವರಿಗೆ ಸಾವಿಲ್ಲ ಎಂದು ಮೆತ್ತಗೆ ಹೇಳಿತು. ನಮಸ್ಕಾರ, 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಮನುಷ್ಯನಿಗೆ ಎರಡು ಮುಖ ಇರುತ್ತೆ. ಒಂದು ಮುಖ ಸಾಮಾನ್ಯವಾಗಿ ಎಲ್ಲರಿಗೂ ಕಾಣುವಂಥದ್ದು, ಇನ್ನೊಂದು ಮುಖ ಅವನ ಡಾರ್ಕ್ ಸೈಡು, ಯಾವುದಾದ್ರೂ ಒಂದು ಈವೆಂಟ್ ನಡೆದಾಗ ಟ್ರಿಗರ್ ಆಗೋವಂಥದ್ದು. ಉದಾಹರಣೆಗೆ, ನೀವು ವರ್ಕ್ ಮಾಡೋ ಆಫೀಸಲ್ಲಿ ಯಾರೋ ಒಬ್ಬ ನಗ್ನಗ್ತಾ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಕೋಪನೇ ಬರಲ್ವೇನೋ ಅಂತ ನೀವು ಅಂದ್ಕೊಂಡಿರ್ತೀರ. ಆದರೆ ಅವನ ಪರಿಚಯದವನಿಗೆ ಅಷ್ಟೇ ಗೊತ್ತಿರುತ್ತೆ ಯಾವುದೋ ಒಂದು ವಿಷಯಕ್ಕೆ ಈತ ಟ್ರಿಗರ್ ಆಗ್ತಾನೆ ಮತ್ತು ಕೋಪ ಸರ್ರ್ ಅಂತ ಅವನ ಹತ್ತಿಗೆ ಇರುತ್ತೆ ಅಂತ. ನಾವು ಪರಿಚಯ ಮಾಡ್ತಾ ಇರೋ ಇವತ್ತಿನ ಪುಸ್ತಕ ಕೂಡ ಹೀಗೆ ಮನುಷ್ಯನ ಹಲವಾರು ಕರಾಳ ಮುಖಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಹೋಗುತ್ತೆ. ತಮ್ಮ ಮೊದಲನೇ ಪುಸ್ತಕ ಎಡೆಕಥೆಗಳಲ್ಲಿ ಪ್ರವೀಣ್ ಅವರು ಮಾನವ ಸಂಬಂಧ ಮತ್ತು ಅದರ ಸಂಕೀರ್ಣತೆ ಬಗ್ಗೆ ಬರೆದಿದ್ರೆ, ಈ ಪುಸ್ತಕದಲ್ಲಿ ಕಂಪ್ಲೀಟ್ ಯೂಟರ್ನ್ ತಗೊಂಡಿದ್ದಾರೆ. ಈ ಪುಸ್ತಕದ ಮೊದಲನೇ ಕತೆ ಓದ್ತಿದ್ದಂಗೆ ನಮಗೆ ನೆನಪಿಗೆ ಬಂದಿದ್ದು BM ಗಿರಿರಾಜ್ ಅವರ ಆಸಮ್ ಪುಸ್ತಕ ಸ್ನೇಕ್ ಟ್ಯಾಟೋ. ಆ ಪುಸ್ತಕದ ಪರಿಚಯದ ವಿಡಿಯೋದ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ನೋಡಿ. ಇವತ್ತಿನ ಪುಸ್ತಕ ಕೂಡ ಇದೇ ರೀತಿ ಡಾರ್ಕ್ ಸೈಡ್ ಆಫ್ ದ ಹ್ಯೂಮನ್ ನೇಚರ್ನ ಪರಿಚಯ ಮಾಡಿಕೊಡ್ತಾ ಹೋಗುತ್ತೆ. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಬಯಲು. ಲೇಖಕರು ಪ್ರವೀಣ್ ಕುಮಾರ್ ಜಿ, ಪ್ರಕಾಶಕರು ಒಲವು ಬರಹ, ಪುಟಗಳು 110, ಬೆಲೆ 150 ರೂಪಾಯಿಗಳು, ಜಾನ್ರ ಶಾರ್ಟ್ ಸ್ಟೋರೀಸ್. ಈ ಪುಸ್ತಕದಲ್ಲಿ 10 ಸಣ್ಣ ಕಥೆಗಳಿವೆ. ಒಂದೊಂದು ಕಥೆನೂ 10 ರಿಂದ 15 ನಿಮಿಷದಲ್ಲಿ ಓದಿ ಮುಗಿಸ್ಬೋದು. ಆದರೆ ಓದಿ ಮುಗಿಸಿದ ಮೇಲಿನ ಇಂಪ್ಯಾಕ್ಟು ಹಲವಾರು ಗಂಟೆಗಳ ಕಾಲ, ಹಲವಾರು ದಿನಗಳ ಕಾಲ ನಮ್ಮನ್ನು ಕಾಡುತ್ತೆ. ಒಂದೊಂದು ಕತೆ ಓದಿದ ಮೇಲೂ ಅಬ್ಬಾ ಈಗೂ ಆಗ್ಬೋದಾ ಅಂತ ನಮಗೆ ಅಚ್ಚರಿ ಮೂಡಿಸುತ್ತೆ. ಕೆಲವು ಕತೆ ತಿಳಿ ಹಾಸ್ಯದಿಂದ ಕೂಡಿದ್ರೆ, ಇನ್ನು ಕೆಲವು ಕತೆ ನಮ್ಮ ಸುಕ್ಕ ಸೂರಿ ಮೂವಿ ಥರ ತುಂಬ ಡಾರ್ಕ್ ಆಗಿ ಇದೆ. ನೀವು ಪ್ರವೀಣ್ ಅವ್ರನ್ನ ಮೀಟ್ ಮಾಡಿದ್ರೆ ಅವರ ಕನ್ನಡ ಪ್ರೇಮದ ಪರಿಚಯ ನಿಮಗೆ ಇದ್ದೇ ಇರುತ್ತೆ. ಇನ್ ಕೇಸ್ ಮೀಟ್ ಮಾಡಿಲ್ಲ ಅಂದರೆ ನಾವು ಅವ್ರ ಜೊತೆ ಒಂದು ಸಂವಾದ ಮಾಡಿದ್ವಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ಸಂವಾದದ ವಿಡಿಯೋ ಲಿಂಕ್ ಇದೆ, ನೋಡಿ. ಅವರ ಭಾಷೆ ಮತ್ತು ಬರವಣಿಗೆಯಲ್ಲಿ ಆದಷ್ಟು ಕನ್ನಡದ ಪದಗಳನ್ನು ಅವರು ಬಳಸೋದಕ್ಕೆ ಟ್ರೈ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಈ ಪುಸ್ತಕದಲ್ಲಿ ಅವರು ಒಂದು ಕಥೆಯಲ್ಲಿ ಒಂದು ಪ್ರಯೋಗ ಮಾಡಿದ್ದಾರೆ. ಆ ಕಥೆಯಲ್ಲಿ ಎಲ್ಲೂ ಕನ್ನಡೇತರ ಪದಗಳನ್ನು ಅವರು ಬಳಸೇ ಇಲ್ಲ. ಉದಾಹರಣೆಗೆ ಪೊಲೀಸ್ ಅನ್ನೋ ಜಾಗದಲ್ಲಿ ಕಾಪುಗಾರ ಅಂತ, ಮತ್ತು ವಸ್ತುಗಳು ಅನ್ನೋ ಜಾಗದಲ್ಲಿ ಪುರುಳು ಅಂತ, ಹೀಗೆ ಕನ್ನಡಕ್ಕೆ ಕನ್ನಡದ್ದೇ ಆದ ಪದಗಳನ್ನು ಅವರು ಬಳಸಿದ್ದಾರೆ. ಇದು ಓದೋದಕ್ಕೆ ಒಂಚೂರು ಅಡೆತಡೆ ಅನ್ನಿಸ್ಬೋದು, ಆದರೆ ಸ್ಟೋರಿ ಮತ್ತು ಬರಹ ಸೂಪರ್ ಆಗಿದೆ. ಪ್ರವೀಣ್ ಅವರ ಈ ಪ್ರಯೋಗಕ್ಕೆ ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್. ಈ ಪುಸ್ತಕದಲ್ಲಿ ನಮಗೆ ಇಷ್ಟ ಆಗಿದ್ದ ಕಥೆಗಳು ಗುಡ್ಡದವ್ವ, ಬಯಲು, ಬಂಗಾರ, ಪದೇ ಪದೇ ಅದೇ ಅದೇ. ಗುಡ್ಡದವ್ವ ಒಬ್ಬ ಹಳ್ಳಿ ಹೆಣ್ಣು ಮಗಳ ಕತೆ. ಆಕೆ ತನ್ನ ಗಂಡ ಮತ್ತು ಅತ್ತೆ ಜೊತೆ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಆದರೆ ತಾನು ಪಟ್ಟಣಕ್ಕೆ ಹೋಗಿ ತನ್ನ ಜೀವನವನ್ನು ಸಾಗಿಸಬೇಕು ಅನ್ನೋದು ಅವಳ ಆಸೆ ಆಗಿರುತ್ತೆ. ಆದರೆ ತನ್ನ ಅತ್ತೆ ಬದುಕಿರೋವರೆಗೂ ಇದು ಸಾಧ್ಯ ಇಲ್ಲ ಅಂತ ಅವಳು ಅಂದ್ಕೊಂಡಿರ್ತಾಳೆ. ದಿನ ದನ ಮೇಯಿಸೋಕ್ಕೆ ಗುಡ್ಡದ ಮೇಲೆ ಹೋಗೋ ಅವಳಿಗೆ ಗುಡ್ಡದವ್ವ ಅನ್ನೋ ದೇವರು ಕಾಣುತ್ತೆ. ತಾನು ಸಿಟಿಗೆ ಹೋಗಿ ಜೀವನ ಮಾಡಬೇಕು, ಅದಕ್ಕೆ ಹೆಲ್ಪ್ ಮಾಡು ಅಂತ ಆ ದೇವ್ರ ಹತ್ರ ಕೇಳ್ಕೊತಾಳೆ. ಇದಾದಮೇಲೆ ಅವಳ ಅತ್ತೆ ಮಾಯ ಆಗ್ತಾಳೆ. ಏನಿದು ಅಂತ ಅವಳು ವಾಪಸ್ ಬಂದು ಆ ಗುಡ್ಡದ ಮೇಲೆ ನೋಡಿದ್ರೆ ಆ ಗುಡ್ಡದ ಮೇಲೆ ದೇವರು ಕೂಡ ಇರೋದಿಲ್ಲ. ಏನಿದು ಅಂತ ಅನ್ಕೋತಾ ಇದ್ದೀರಾ? ಕತೆ ಓದಿ, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ನೀವು ಡೆಫಿನೆಟಾಗಿ ಎಂಜಾಯ್ ಮಾಡ್ತೀರಾ. ನನಗೆ ನೆಕ್ಸ್ಟ್ ಇಷ್ಟ ಆಗಿದ್ದ ಕತೆ ಪದೇ ಪದೇ ಅದೇ ಅದೇ. ಇದು ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಅಂದರೆ, ನೀವು ಒಂದು ಲೈನ್ ಏನಾದರೂ ಓದೋದು ಮಿಸ್ ಮಾಡಿದ್ರೆ ನಿಮಗೆ ಕತೆ ಅರ್ಥನೇ ಆಗಲ್ಲ, ಮತ್ತೆ ಮೊದಲಿಂದ ಓದ್ಬೇಕನ್ಸುತ್ತೆ. ಸ್ಟೋರಿ ಮಾತ್ರ ಆಸಮ್ ಆಗಿದೆ, ನೀವು ಇದನ್ನು ಡೆಫಿನೆಟಾಗಿ ಇಷ್ಟಪಟ್ಟೇ ಪಡ್ತೀರಾ. ಬಂಗಾರ ನಮ್ಮ ನಿಮ್ಮ ನಡುವೆ ನಡೆಯೋ ಕತೆ ಥರನೇ ಇದೆ. ನಾನು ಈ ಮಾತಾಡಬೇಕಾದ್ರೂ ಕೂಡ ಹಲವಾರು ಮಕ್ಕಳು ಈ ಪರಿಸ್ಥಿತಿಗೆ ಗುರಿಯಾಗ್ತಾರೆ, ಹಲವಾರು ತಾಯಂದಿರು ಬಲಿಪಶು ಆಗ್ತಾ ಹೋಗ್ತಾರೆ. ನೆಕ್ಸ್ಟ್ ನನಗಿಷ್ಟ ಆಗಿದ್ದ ಕತೆ ಬಯಲು ಅಂತ. ಇದೊಂದು ಸೈಕಲಾಜಿಕಲ್ ಥ್ರಿಲ್ಲರು. ಈ ಕತೆ ಎಂಡಿಂಗ್ ಈಗಿರ್ಬೋದು ಅಂತ ನೀವು ಹೂವೇ ಮಾಡೋದಕ್ಕೂ ಸಾಧ್ಯನೇ ಇಲ್ಲ. ವೇಶ್ಯ ಜೊತೆ ಸಂಘ ಮಾಡೋ ಒಬ್ಬ ಪುಡಿ ರಾಜಕಾರಣಿ ಹೇಗೆ ಬದಲಾಗ್ತಾನೆ ಅನ್ನೋದೇ ಈ ಕಥೆಯ ತಿರುಳು. ಪ್ರವೀಣ್ ಅವರ ರೈಟಿಂಗ್ ಅಂತೂ ಸಕ್ಕತ್ತಾಗಿದೆ.
ಒಟ್ಟಿನಲ್ಲಿ ತುಂಬ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ಓದಿಸ್ಕೊಂಡು ಹೋಗೋ ಪುಸ್ತಕ ಇದು. ಈ ಪುಸ್ತಕದಲ್ಲಿರೋ ಪ್ರತಿ ಕಥೆನೋ ಸಿನಿಮಾನೋ ಶಾರ್ಟ್ ಮೂವಿನೋ ಆಗೋ ಎಲ್ಲ ಅರ್ಹತೆ ಕೂಡ ಇದಕ್ಕಿದೆ. ನೀವಿನ್ನೂ ಈ ಪುಸ್ತಕನ ಓದಿಲ್ಲ ಅಂದರೆ ಈಗಲೇ ಕೊಂಡು ಓದಿ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಯಾರೋ ಕಲ್ಲುಗಳನ್ನು ಕಿತ್ತುಕೊಂಡು ಹೋಗಿದ್ದರು. ಬರೀ ಕುಣಿಗಳು ಮಾತ್ರ ಉಳಿದಿದ್ದವು. ಗೊತ್ತಿಲ್ಲದೆ ರತ್ನಲ ಕಂಗಳಿಂದ ಜೋರು ಕಣ್ಣೀರು ಹರಿಯಲಾರಂಭಿಸಿದವು. ಗುಡ್ಡದವ್ವ, ಎಲ್ಲೋದ್ಯವ್ವ, ನನ್ನನ್ನು ಮುಳುಗಿಸೇ ಬಿಟ್ಟಿಯಲ್ಲವ್ವ, ನೀನು ಹೇಳ್ದೆ ಅಂತ ಇಷ್ಟೆಲ್ಲ ಮಾಡಿದೆ ನಾನು, ಯಾಕವ್ವ, ಯಾಕೆ ಹಿಂಗೆ ಮಾಡಿದೆ ಎಂದು ಜೋರಾಗಿ ಹೇಳಿದಳು. ಕೇಳಿಸಿಕೊಳ್ಳಲು ಸುತ್ತಲೂ ಯಾವ ಕಡವರು ಇರಲಿಲ್ಲ. ಇದ್ದಕ್ಕಿದ್ದಂತೆ ಗುಡ್ಡದವಳ ನೆಲೆಯನ್ನು ಕಂಡಿದ್ದೇ ಭ್ರಮೆಯೋ ಎಂದು ಅನಿಸಿ ದಿಬ್ಬದ ಹತ್ತಿರ ಹೋದಳು. ಅಲ್ಲಿ ಎಲ್ಲವೂ ಸರಿ ಇರಲಿಲ್ಲ. ಯಾರೋ ಅಲ್ಲೆಲ್ಲ ಹತ್ತಿ ಓಡಾಡಿದಂತಿತ್ತು. ಅವ್ರಿಗೆ ಬರಬಾರ್ದು ಬಂದು ಚಾಪಿ ಸುತ್ಕೊಂಡು ಹೋಗ, ನನ್ನ ಮಕ್ಕಳು ಗುಡ್ದವನ್ನೇ ಕಿತ್ಕೊಂಡು ಹೋಗಾರಲ್ಲಪ್ಪೋ ಎಂದು ಹಳಲತ್ತಿದಳು. ಇಲ್ಲಿ ನಮ್ಮವ್ವ ಇಲ್ಲ, ಅದಕ್ಕೆ ಅಲ್ಲಿ ನನ್ನ ಆಸೆ ಈಡೇರಲಿಲ್ಲ. ಯವ್ವ ಎಲ್ಲೋದ್ಯವ್ವ, ಹೊಳು ಬಂದು ನನ್ನ ಬಾಳು ಸರಿ ಮಾಡವ್ವ ಎಂದು ಜೋರು ಜೋರು ನೆಲವನ್ನು ಬಡಿಯಲತ್ತಿದಳು. ಅವಳ ಬಡಿದು ಆಡಿಸುತ್ತಿದ್ದ ನೆಲವು ಜೋರು ಧೂಳು ಎಬ್ಬಿಸುತ್ತಿತ್ತು. ದೂರದಲ್ಲಿ ಮೇಯಲು ಬಿಟ್ಟಿದ್ದ ದನ ಅಂಬಾ ಎಂದು ಕೂಗಿ ಇವಳನ್ನೇ ನೋಡುತ್ತಿತ್ತು. ಅದನ್ನೇ ದಿಟ್ಟಿಸಿದವಳಿಗೆ ಅದು ಮೊನ್ನೆಯಂತೆಯೇ ಎದ್ದು ನಿಂತು ತನಗೇನಾದರೂ ಹೇಳುವುದೋ ಅನಿಸಿ ಕಾದಳು. ಆದರೆ ಏನೂ ಆಗಲಿಲ್ಲ. ದನ ಬೇರೆಡೆಗೆ ತಿರುಗಿ ತನ್ನ ಪಾಡಿಗೆ ಯಾವಾಗಲೂ ತಿಂದಿದ್ದನ್ನು ಈಗ ಮೆಲುಕು ಹಾಕುತ್ತಿತ್ತು. ರತ್ನ ಬೈಗಿನವರೆಗೆ ಹತ್ತು ದನ ಹೊಡೆದುಕೊಂಡು ಮನ ಮುಟ್ಟಿದಳು. ನಿಮ್ಮತ್ತಿ ಬಂದಾಳ, ಎದ್ದೇಳು ಎಂದು ಯಾರೋ ನಟ್ಟಿರುಳಿನಲ್ಲಿ ಹೇಳಿದಂತಾಗಿ ಟಕ್ಕನೆ ಎದ್ದು ಕುಂತಳು ರತ್ನ. ಗಂಡ ಮತ್ತು ಮಗಳು ಮಲಗಿದ್ದರು. ಅವರಿಗೆ ಎಚ್ಚರವಾಗದಂತೆ ಮೆಲ್ಲಗೆ ಮುಂಬಾಗಿಲು ತೆಗೆದಳು. ಅಲ್ಲಿ ಯಾರೂ ಇರಲಿಲ್ಲ. ಕಣ್ಣೆದುರಿಗಿದ್ದಿದ್ರೆ ಆಕೆಗೆ ಸಾವು ಬಂದೇ ಬರ್ತಿತ್ತು. ಆದರೆ ಇವಾಗ ನಾನು ಸಾಯೋವರೆಗೂ ಆಕೆಗೆ ಸಾವಿಲ್ಲ ಎಂದುಕೊಂಡವಳಿಗೆ ಆ ಅನಿಸಿಕೆಯನ್ನು ಅವಳ ಮನಸ್ಸು ಸಣ್ಣದಾಗಿ ಎರಡೇ ಪದಗಳಲ್ಲಿ ಗಟ್ಟಿಯಾಗಿ ಕಾಣೆಯಾದವರಿಗೆ ಸಾವಿಲ್ಲ ಎಂದು ಕಟ್ಟಿಕೊಟ್ಟು ಮೆತ್ತಗೆ ಹೇಳಿತು. ಆದರೆ ರತ್ನ ಏನನ್ನು ಕೇಳಿಸಿಕೊಳ್ಳದ ಗತಿಯಲ್ಲಿದ್ದಳು. ಇನ್ ಕೇಸ್ ಆಲ್ರೆಡಿ ನೀವೇನಾದರೂ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರುಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.